ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನ್ಯೂಜಿಲೆಂಡ್ ವಿರುದ್ಧದ 3ನೇ T20 ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಕೇವಲ 14 ಎಸೆತಗಳಲ್ಲಿ ಅರ್ಧ ಶತಕ ಕಂಪ್ಲೀಟ್ ಮಾಡಿದ್ರು. ಈ ಮೂಲಕ ಯುವರಾಜ್ ಸಿಂಗ್ ಬಳಿಕ ಟೀಂ ಇಂಡಿಯಾ ಪರ ಅತಿ ವೇಗದ ಅರ್ಧ ಶತಕ ಸಿಡಿಸಿದ ಬ್ಯಾಟರ್ ಎನ್ನುವಂತ ದಾಖಲೆ ಮಾಡಿದ್ರು. ಅಭಿಷೇಕ್ ಶರ್ಮಾ ಅವರ ದಾಖಲೆ ಬಳಿಕ ಗುರು ಯುವರಾಜ್ ಸಿಂಗ್ ಟ್ವೀಟ್ ಮಾಡಿದ್ರು, ನಿಂಗೆ ಇನ್ನೂ ಸಹ 12 ಎಸೆತಗಳಲ್ಲಿ 50 ರನ್ಗಳನ್ನ ಬಾರಿಸೋಕೆ ಸಾಧ್ಯವಾಗ್ತಾ ಇಲ್ಲ, ಯಾಕೆ ಅಂತ ಕಾಲೆಳೆದಿದ್ದಾರೆ. ಆರ್ಸಿಬಿ ಪಂದ್ಯ ಸೋತರೂ ಕೂಡ ಎಲ್ಲರ ಹೃದಯ ಗೆದ್ದಿದ್ದಾರೆ ರಿಚಾ ಘೋಷ್. ಆರ್ಸಿಬಿ ಪರ ರಿಚಾ ಘೋಷ್ ಏಕಾಂಗಿ ಹೋರಾಟ ನಡೆಸಿದ್ರು. ರಿಚಾಗೆ ಯಾವ ಬ್ಯಾಟರ್ನಿಂದಲೂ ಕೂಡ ಉತ್ತಮ ಸಾಥ್ ಸಿಗಲಿಲ್ಲ. ಅಗ್ರ ಕ್ರಮಾಂಕದ ಬ್ಯಾಟರ್ಗಳ ವೈಫಲ್ಯ ಹಾಗೆ ಬಾಲಂಗೋಚಿಗಳ ಜೊತೆ ಏಕಾಂಗಿ ಹೋರಾಟ ನಡೆಸಿದ ರಿಚಾ ಈ ಆವೃತ್ತಿಯಲ್ಲಿ ಮೊದಲ ಅರ್ಧ ಶತಕ ಬಾರಿಸಿದ್ರು. ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ರಿಚಾಗೆ ಟೇಲ್ ಎಂಡರ್ಸ್ ಕೂಡ ಸಾಥ್ ನೀಡಲಿಲ್ಲ. ಹೀಗಾಗಿ ರಿಚಾ ಒಬ್ಬರೇ 90 ರನ್ಗಳನ್ನ ಗಳಿಸಿದ್ದು ಕೂಡ 15 ರನ್ಗಳಿಂದ ಆರ್ಸಿಬಿ ತಂಡ ಮುಂಬೈ ವಿರುದ್ಧ ಸೋಲ್ಬೇಕಾಯಿತು. ಸತತ 5 ಪಂದ್ಯಗಳಲ್ಲಿ ಗೆಲುವು ಸಾಧಿಸಿ ಚರಿತ್ರೆ ಬರೆದಿದ್ದ ಆರ್ಸಿಬಿ ತಂಡ ಈಗ ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಕಂಡಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 7 ವಿಕೆಟ್ಗಳಿಂದ ಪರಾಜಯಗೊಂಡಿದ್ದ ಆರ್ಸಿಬಿ ಈಗ ಮುಂಬೈ ವಿರುದ್ಧ 15 ರನ್ಗಳಿಂದ ಮುಗ್ಗರಿಸಿದೆ. ಈ 2 ಸೋಲುಗಳೊಂದಿಗೆ ಆರ್ಸಿಬಿ ತಂಡದ ಡೈರೆಕ್ಟ್ ಫೈನಲ್ ಕನಸು ರಿಸ್ಕ್ ಆಗಿದೆ. ಆರ್ಸಿಬಿ 2 ಪಂದ್ಯಗಳಲ್ಲಿ ಒಂದೇ ಒಂದು ಗೆಲುವು ದಾಖಲಿಸಿದ್ರೆ ನೇರವಾಗಿ ಫೈನಲ್ಗೆ ಪ್ರವೇಶ ಪಡಿತಾ ಇತ್ತು. ಈ ಮೂಲಕ ಎಲಿಮಿನೇಟರ್ ಪಂದ್ಯವಾಡುವ ರಿಸ್ಕ್ನಿಂದ ಪಾರಾಗಬಹುದಿತ್ತು. ಇದೀಗ ಆರ್ಸಿಬಿ ತನ್ನ ಕೊನೆ ಲೀಗ್ ಪಂದ್ಯದಲ್ಲಿ ಗೆದ್ದರೆ ಮಾತ್ರ ನೇರವಾಗಿ ಫೈನಲ್ ಪ್ರವೇಶಿಸಲಿದೆ. ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಕೊನೆಗೂ ಮೊದಲ ಶತಕ ದಾಖಲಾಗಿದೆ. ಲೀಗ್ನ 4ನೇ ಸೀಸನ್ ಅಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಲೆಜೆಂಡರಿ ಆಲ್ರೌಂಡರ್ ನ್ಯಾಟ್ ಸಿವರ್ ಬ್ರಂಟ್ ಶತಕ ಬಾರಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. ಮುಂಬೈ ಇಂಡಿಯನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ನಿರ್ಣಾಯಕ ಪಂದ್ಯದಲ್ಲಿ ನ್ಯಾಟ್ ಕೇವಲ 57 ಎಸೆತಗಳಲ್ಲಿ ಶತಕ ಬಾರಿಸಿದರು. 1059 ದಿನಗಳು ಹಾಗೆ 82 ಪಂದ್ಯಗಳ ನಂತರ WPLನಲ್ಲಿ ಬಂದ ಮೊದಲ ಶತಕ ಇದಾಗಿದೆ. ಪಂಜಾಬ್ ವಿರುದ್ಧದ ಮುಂದಿನ ರಣಜಿ ಪಂದ್ಯಕ್ಕೆ ಕರ್ನಾಟಕ ತಂಡದಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಮಯಾಂಕ್ ಅಗರ್ವಾಲ್ ಬದಲಿಗೆ ದೇವದತ್ ಪಡಿಕ್ಕಲ್ಗೆ ನಾಯಕತ್ವ ನೀಡಲಾಗಿದೆ. KL ರಾಹುಲ್ ತಂಡಕ್ಕೆ ಕಂಬ್ಯಾಕ್ ಮಾಡಿದ್ದು ಪ್ರಸಿದ್ಧ ಕೃಷ್ಣ ಕೂಡ ಆಯ್ಕೆಯಾಗಿದ್ದಾರೆ. ಕರುಣ್ ನಾಯರ್ ಮತ್ತು ಅಭಿನವ್ ಮನೋಹರ್ ತಂಡದಿಂದ ಹೊರಬಿದ್ದಿದ್ದಾರೆ. ಜನವರಿ 29ರಂದು ಪಂಜಾಬ್ ವಿರುದ್ಧ ಮೊಹಾಲಿಯಲ್ಲಿ ಪಂದ್ಯ ನಡೆಯಲಿದೆ. T20 ವಿಶ್ವಕಪ್ ಬಹಿಷ್ಕರಿಸುವಂತಹ ಪೊಳ್ಳು ಬೆದರಿಕೆ ಹಾಕಿದ ಪಾಕಿಸ್ತಾನಕ್ಕೆ ICC ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಒಂದ್ ವೇಳೆ ಟೂರ್ನಿಯಲ್ಲಿ ಆಡದೇ ಇದ್ರೆ ದ್ವಿಪಕ್ಷೀಯ ಸರಣಿ, PSL ಹಾಗೆ ಏಷ್ಯಾ ಕಪ್ ನಿಂದಲೂ ಕೂಡ ಹೊರ ಹಾಕೋದಾಗಿ ಎಚ್ಚರಿಕೆ ನೀಡಿದೆ. ಅಷ್ಟೇ ಅಲ್ಲ, T20 ವಿಶ್ವಕಪ್ ಬಹಿಷ್ಕಾರ ಮಾಡಿದ್ರೆ ಪಾಕಿಸ್ತಾನದ ಕ್ರಿಕೆಟ್ ಭವಿಷ್ಯವೇ ಖತಮ್ಗೊಳಿಸುತ್ತೇವೆ ಅಂತ ICC ಎಚ್ಚರಿಕೆ ನೀಡಿದೆ. ಹಾಗೇನಾದ್ರೂ ಆದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ಪಾಕಿಸ್ತಾನ ತಂಡವೇ ಕಣ್ಮರೆಯಾಗುವಂತ ಚಾನ್ಸಸ್ ಇದೆ. ಕ್ರಿಕೆಟ್ ಲೋಕದ ಕಿಂಗ್ ವಿರಾಟ್ ಕೊಹ್ಲಿ, ಕಿಂಗ್ ಆಲ್ವೇಸ್ ಕಿಂಗ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಪಂಜಾಬ್ ಪುತ್ತರ್ ಶುಭ್ಮನ್ ಗಿಲ್ ಟೀಂ ಇಂಡಿಯಾದ ನಾಯಕನ ಪಟ್ಟವೇರಿದ ಬೆನ್ನಲ್ಲೇ ಹೊಸ ಟ್ರೆಂಡ್ ಸೃಷ್ಟಿಸಿದ್ರು. ನಾಯಕನಾದ ಮೊದಲ ಸರಣಿಯಲ್ಲೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ ಪ್ರಿನ್ಸ್ ಶುಭ್ಮನ್ ಗಿಲ್ ಕಿಂಗ್ ಕೊಹ್ಲಿ ಪಟ್ಟವನ್ನು ಆಕ್ರಮಿಸಿಕೊಳ್ತಾರೆ ಎನ್ನಲಾಗಿತ್ತು. ಇನ್ಸ್ಟಾಗ್ರಾಂನಲ್ಲಿ ಗಿಲ್ ಫಾಲೋವರ್ ಸಂಖ್ಯೆ 1 ಲಕ್ಷದಷ್ಟು ದಿಢೀರ್ ಏರಿಕೆ ಕಂಡಿತ್ತು. ಆದರೆ ಗಿಲ್ ನಾಯಕ ಪಟ್ಟಕ್ಕೆ ಏರಿದ ಬಳಿಕ ಸಹಜವಾಗಿಯೇ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಏರಿಕೆ ಆಗಿತ್ತು. ಇದೀಗ ಮತ್ತೆ ಹಿಸ್ಟರಿ ರಿಟರ್ನ್ಸ್ ಅನ್ನೋ ಹಾಗೆ ಕೊಹ್ಲಿ ಕ್ರೇಜ್ ಮತ್ತೆ ಜಾಸ್ತಿ ಆಗಿದೆ. ಆನ್ ಫೀಲ್ಡ್ ನಲ್ಲಿ ಗಿಲ್ ಬ್ಯಾಟ್ ಸೈಲೆಂಟ್ ಆದಂತೆ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಕಡಿಮೆಯಾಗಿದೆ. ಕಿಂಗ್ ಕೊಹ್ಲಿ ಮತ್ತೆ ಬ್ರ್ಯಾಂಡ್ ಲೋಕದ ಮಹಾರಾಜನಾಗಿ ಮೆರೆತಿದ್ದಾರೆ. ಬೆಂಗಳೂರು ತಂಡದ ಆಲ್ರೌಂಡರ್ ಎಲ್ಲಿಸ್ ಪೆರ್ರಿ ಹೇಳಿದ ಒಂದೇ ಒಂದು ಸುಳ್ಳಿನಿಂದ ಕ್ರಿಕೆಟ್ ಅಭಿಮಾನಿಗಳ ಹೃದಯ ಛಿದ್ರವಾಗಿದೆ. ಆರ್ಸಿಬಿ ಫ್ರಾಂಚೈಸಿ ರಿಟೈನ್ ಮಾಡಿಕೊಂಡು ಪೆರ್ರಿಯನ್ನ ತನ್ನಲ್ಲೇ ಉಳಿಸಿಕೊಂಡಿತ್ತು. ಆದ್ರೆ ಈಗ ಪೆರ್ರಿ ಆರ್ಸಿಬಿ ಫ್ರಾಂಚೈಸಿಗೆ ಮಹಾ ಮೋಸ ಮಾಡಿರೋದು ಗೊತ್ತಾಗಿದೆ. ವೈಯಕ್ತಿಕ ಕಾರಣಗಳಿಂದ ನಾನು WPLನಲ್ಲಿ ಆಡೋಕೆ ಸಾಧ್ಯ ಇಲ್ಲ ಅಂತ ಕಾರಣ ನೀಡಿದ್ರು. ಆದ್ರೆ ಎಲ್ಲಿಸ್ ಪೆರ್ರಿ WPLನ ಬಿಟ್ಟು ಆಸೀಸ್ನ ಬಿಗ್ ಬ್ಯಾಶ್ T20 ಲೀಗ್ ಹಾಗೆ ನ್ಯೂಜಿಲೆಂಡ್ನ ವುಮೆನ್ಸ್ ಸೂಪರ್ ಸ್ಮ್ಯಾಶ್ T20 ಲೀಗ್ ಹಾಗೆ ವುಮೆನ್ಸ್ ನ್ಯಾಷನಲ್ ಕ್ರಿಕೆಟ್ ಲೀಗ್ ಆಡೋ ಮೂಲಕ ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ. T20 ವಿಶ್ವಕಪ್ ಟೂರ್ನಿ ಫೆಬ್ರವರಿ 7ರಿಂದ ಆರಂಭವಾಗಲಿದೆ. ಭಾರತ ಹಾಗೆ ಶ್ರೀಲಂಕಾ ಜಂಟಿಯಾಗಿ ಆಯೋಜನೆ ಮಾಡ್ತಾ ಇರುವಂತಹ ಈ ಟೂರ್ನಿಯಲ್ಲಿ ಒಟ್ಟು 20 ತಂಡಗಳು ಕಣಕ್ಕಿಳಿಯಲಿವೆ. ಟೀಂ ಇಂಡಿಯಾದಿಂದ ಅಪ್ಡೇಟ್ ಸಿಕ್ಕಿದ್ದು ವಾಷಿಂಗ್ಟನ್ ಸುಂದರ್ ಪ್ಲೇಯಿಂಗ್ 11ನಿಂದ ಔಟ್ ಆಗುವಂತ ಚಾನ್ಸಸ್ ಇದೆ. ವಾಷಿಂಗ್ಟನ್ ಸುಂದರ್ ಸಂಪೂರ್ಣವಾಗಿ ಫಿಟ್ ಆಗದ ಕಾರಣಕ್ಕೆ ಟೀಮ್ನಿಂದ ಹೊರಗುಳಿಯುವಂತಹ ಸಾಧ್ಯತೆಗಳಿವೆ. ಟೀಂ ಇಂಡಿಯಾದ ಆಲ್ರೌಂಡರ್ ರವೀಂದ್ರ ಜಡೇಜಾ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಕಳಪೆ ಫಾರ್ಮ್ನಿಂದ ಚರ್ಚೆಯಲ್ಲಿದ್ರು. ಈ ಸರಣಿ ಜಡೇಜಾ ಪಾಲಿಗೆ ಮಹತ್ವದ್ದಾಗಿತ್ತು. ಸಿಕ್ಕ ಅವಕಾಶವನ್ನ ಜಡೇಜಾ ಕೈ ಚೆಲ್ಲಿದ್ರು. ಸರಣಿಯಲ್ಲಿ ಆಡಿದಂತ 3 ಪಂದ್ಯಗಳಿಂದ ಒಂದೇ ಒಂದು ವಿಕೆಟ್ ಅನ್ನ ಕಬಳಿಸಿರಲಿಲ್ಲ. ಹಾಗೆ ಮುಂದಿನ ಪಂದ್ಯಗಳಿಂದ ಟೀಂ ಇಂಡಿಯಾದಲ್ಲಿ ಹೊರಗುಳಿಯುವಂತ ಚಾನ್ಸಸ್ ಇದೆ.
ಜೊತೆಗೆ ತನ್ನ ಕಳಪೆ ಆಟದಿಂದ ಮುಂಬರುವ ವಿಶ್ವಕಪ್ನಿಂದಲೂ ಕೂಡ ಕಿಕ್ಔಟ್ ಆಗುವಂತ ಚಾನ್ಸಸ್ ಇದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.